ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶೇಷವಾದ ವಿಭಿನ್ನ ಮಾಹಿತಿ ಪ್ರತಿ ವಾರ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಇವತ್ತು ಸೋಮವಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಯಾಷನ್ ಮತ್ತು ಫಿಟ್ನೆಸ್ ಕುರಿತಂತ ವಿಶೇಷವಾದ ಮಾಹಿತಿ. ಮೊದಲಿಗೆ ಫ್ಯಾಷನ್ ಕುರಿತಂತ ಫ್ಯಾಷನ್ ಸೆಗ್ಮೆಂಟ್ನಲ್ಲಿ ಏನಿದೆ ಇವತ್ತಿನ ಮಾಹಿತಿ ಅಂತ ನೋಡೋಣ ಬನ್ನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಝಗಮಗಿಸೋ ಬೆಳಕಿನ ಮಧ್ಯೆ ಕ್ಯಾಟ್ವಾಕ್ ಮಾಡ್ಕೊಂಡು ಬರುವಂಥ ನಮ್ಮ ರೂಪದರ್ಶಿಗಳನ್ನು ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಧರಿಸುವಂಥ ಬಟ್ಟೆ ಇರ್ಬೋದು, ಅವ್ರು ಧರಿಸುವ ಆಭರಣ ಇರ್ಬೋದು, ಎಲ್ಲವೂ ನಮ್ಮ ಕಣ್ಮನ ಸೆಳೆಯುತ್ತೆ. ಒಬ್ಬ ರೂಪದರ್ಶಿ ಅಷ್ಟು ಚೆನ್ನಾಗಿ ಕಾಣಬೇಕಾದ್ರೆ ಅದರ ಹಿಂದಿನ ಮೂಲ ಕಾರಣ ಪುರುಷರು ಯಾರಿರ್ತಾರೆ? ಫ್ಯಾಷನ್ ಡಿಸೈನರ್. ಎಕ್ಸಾಕ್ಟ್ಲಿ, ಫ್ಯಾಷನ್ ಡಿಸೈನರ್ ಅಂತಂದ್ರೆ ಹೇಳ್ಬೋದು ಅವರು ಒಂದು ಖಾಲಿ ಇರುವಂಥ ಒಂದು ಹಾಳೆಯನ್ನು ಬಣ್ಣದ ಹಾಳೆ ಮಾಡುವಂಥದ್ದು, ಅಥವಾ ಒಂದು ಖಾಲಿ ಬಟ್ಟೆಯನ್ನು ಡಿಸೈನರ್ ಮಾಡಿ ಅದು ಒಂದು ಒಳ್ಳೆಯ ಒಂದು ಡ್ರೆಸ್ ಮಾಡುವಂಥದ್ದು. ಸೊ ಫ್ಯಾಷನ್ ಡಿಸೈನರ್ ಅಂತಂದರೆ ಏನು, ಫ್ಯಾಷನ್ ಡಿಸೈನರ್ ಯಾವ ರೀತಿ ಇದು ಒಂದು ಟ್ರೆಂಡ್ ಸೆಟ್ಟರ್ ಆಗಿ ಕೆಲಸ ಮಾಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಫೇಮಸ್ ಫ್ಯಾಷನ್ ಡಿಸೈನರ್ ಸಿಮ್ರನ್ ಬುರಾನಿ ಇದ್ದಾರೆ. ಅವ್ರನ್ನೇ ಕೇಳೋಣ ಏನು ಫ್ಯಾಷನ್ ಡಿಸೈನಿಂಗ್ ಹೆಂಗೆ ಮಾಡ್ತಾರೆ ಅಂತ. ಸೊ ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಫ್ಯಾಷನ್ ಡಿಸೈನರ್, ಫೇಮಸ್ ಫ್ಯಾಷನ್ ಡಿಸೈನರ್, ಸುಮಾರು ವರ್ಷಗಳಿಂದ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಏನು ಫ್ಯಾಷನ್ ಡಿಸೈನರ್ ಅಂತ ಏನು ಮಾಡ್ತೀರಾ ನೀವು ಆ್ಯಕ್ಚುಲಿ? ಮೇಕ್ ಆಲ್ ಆಫ್ ಯು ಲುಕ್ ಬ್ಯೂಟಿಫುಲ್. ಫ್ಯಾಷನ್ ಡಿಸೈನಿಂಗ್ ಇಸ್ ಆಲ್ ಅಬೌಟ್ ಅಂದರೆ ಮೇಕಿಂಗ್ ಒನ್ ಲುಕ್ ಬ್ಯೂಟಿಫುಲ್, ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೆ, and making all the girls look like princess of the hearts of many. ಓಕೆ. ಸೊ ಫ್ಯಾಷನ್ ಡಿಸೈನರ್ ಅಂದಾಗ ನಿಮಗೆ ತುಂಬ ಕೆಲಸ ಇರುತ್ತೆ. ಅಲ್ಲಿ ಒಂದು ಸಣ್ಣ ವಸ್ತುವನ್ನು ಹಿಡ್ಕೊಂಡು ದೊಡ್ಡದಾಗಿ ಅದನ್ನು ಡಿಸೈನ್ ಮಾಡೋದಿರ್ಬೋದು, ಅಥವಾ ಒಂದು ಖಾಲಿ ಬಟ್ಟೆನ ಕಲರ್ಫುಲ್ ಡ್ರೆಸ್ ಆಗಿ ಮಾಡೋದಿರ್ಬೋದು. ಸೊ ಹೌ ಇಟ್ ಸ್ಟಾರ್ಟ್ ಅಂತ? ಇಟ್ ಸ್ಟಾರ್ಟ್ಸ್ ಎಲ್ಲ ನಿಮ್ಮಿಂದಾನೆ. 50% ನನ್ನ ಕ್ಲೈಂಟೇ ನಾನು ಹೇಳ್ತೀನಿ, ನೀವೇ ನನಗೆ ಕೆಲಸ ಮಾಡಿಕೊಡ್ತೀರಾ. ಬಿಕಾಸ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿಕೊಂಡು ನೀವು ಹೆಂಗೆ ನಡೀತೀರಾ, ನಿಮ್ಮ ಕಾಂಪ್ಲೆಕ್ಷನ್ ಏನು, ನೀವೇನು ಹೌ ಮಚ್ ಯು ಕ್ಯಾನ್ ವಿತ್ಸ್ಟ್ಯಾಂಡ್. ಲೈಕ್ ಇಫ್ ಯು ಟಾಕಿಂಗ್ ಅಬೌಟ್ ಫ್ಯಾಷನ್ ಆನ್ ವೆಡ್ಡಿಂಗ್, ಅದು ಬೇರೆ ಬರುತ್ತೆ, ಕ್ಯಾಶುವಲ್ ವೇ ಬೇರೆ ಬರುತ್ತೆ, ಕಾರ್ಪೊರೇಟ್ ವೇ ಬೇರೆ ಬರುತ್ತೆ, ನನ್ನ ಜೊತೆ ಕೂತಿದ್ದೀರಾ ಅದು ಬೇರೆ ಬರುತ್ತೆ ಕ್ಯಾಶುವಲ್ ಆಗಿ. ಸೊ ಅದನ್ನಲ್ಲಿ ಎಲ್ಲ ಇಟ್ಸ್ ಆಲ್ ಸೆಗ್ಮೆಂಟ್ಸ್ ಆ್ಯಂಡ್ ಇಟ್ ಬಿಕಮ್ಸ್ ಮೋರ್ ಈಸಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡ್ಕೊಂಡು ನಿಮಗೆ ನಡ್ಸ್ಬಿಟ್ಟು, ಇಲ್ಲ ನಾನು ನೋಡ್ತೀನಿ ಸಬಿತಾ ಹೆಂಗೆ ನಡಿಬೋದು, ಹೆಂಗೆ ಕೂತ್ಕೋಬಹುದು, ಅದು ಎಷ್ಟು ತಗೋಬಹುದು, ಡಿಸೈನ್ ಎಷ್ಟು ತಗೋ, ಶಿ ಕ್ಯಾನ್ ಕ್ಯಾರಿ ಹೌ ಮಚ್ ಕ್ಯಾನ್ ಶಿ ಕ್ಯಾರಿ ಇಂಡಿಯನ್, ಹೌ ಮಚ್ ಕ್ಯಾನ್ ಶಿ ಕ್ಯಾರಿ ವೆಸ್ಟರ್ನ್, ಅದು ಸಿಂಕ್ರನೈಸ್ ಮಾಡಿಕೊಂಡು ಐ ಫ್ರೀಸ್ ಆನ್ ಟು ಅ ಡಿಸೈನ್. ಐ ಡಿಸೈಡ್ ಓನ್ಲಿ ವಿತ್ ದ ಬಾಡಿ ಲ್ಯಾಂಗ್ವೇಜ್. ಓ ಸೂಪರ್. ಅಂದರೆ ಈಗ ಒಬ್ರು ಬರ್ತಾರೆ ಕಸ್ಟಮರ್, ಅವ್ರು ನೋಡಿದ ತಕ್ಷಣ ಅವ್ರು ಮಾತಾಡೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀರಾ ನಿಮ್ಗೆ ಇದು ಸೂಟ್ ಆಗುತ್ತೆ ಅಂತನಾ? ಹೌದು. ಐ ಟೆಲ್ ಯು ಆರ್ ನಾಟ್ ಗೋನ್ ಟು ಟಾಕ್, ನೀವು ಮಾತಾಡಂಗಿಲ್ಲ, ಏನಿದ್ರೆ ನಾನೇ ಮಾಡ್ತೀನಿ, ನೀವು ಫಸ್ಟ್ ನಡ್ಕೊಂಡು ನನಗೆ ತೋರಿಸಿ, ಕೂತಿರಿ, ಅದು ಅಬ್ಸರ್ವ್ ಮಾಡಿಕೊಂಡು ಐ ಟ್ರೈ ಟು ಗೋ ಇನ್ ಟು ದ ರೋಲ್, ಐ ಬಿಕಮ್ ದಟ್ ಪರ್ಸನ್. ನಾನು ಹಿಂಗಿದ್ರೆ ಅವ್ರ ಥರ ಏನು ಬಟ್ಟೆ ಹಾಕಿದ್ರೆ ಹೆಂಗೆ ಕಾಣ್ಬೋದು, ಅದು ಸಿಂಪಲ್ ಆಗಿಬಿಡತ್ತೆ. ಮತ್ತೆ 50% ನಿಮ್ಗೇನು ಕಾನ್ಫಿಡೆನ್ಸ್ ಬರುತ್ತೆ, ಓ ನಮಗೇನೆ ಬ್ಯೂಟಿ ಇದೆ ಅವ್ರು ಹೇಳ್ತಾರಲ್ಲ, ಅದು ಹೇಳ್ಬಿಟ್ಟೆ ನಿಮಗೆ ಒಂದು ಬೂಸ್ಟರ್ ಬಂದ್ಬಿಡುತ್ತೆ. ಯಾವ ಬಟ್ಟೆ ಹಾಕಿದ್ರೆ ನೀವು ಇನ್ನೂ ಚೆನ್ನಾಗೇ ಕಾಣ್ತೀರಾ. ಅದು ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಮುಂದೆನ ಮಾಡ್ಬೋದು. ಬ್ರಿಂಗಿಂಗ್ ದಟ್ ಔಟ್ ಇಸ್ ಬ್ರಿಂಗಿಂಗ್ ಆಲ್ ದ ಡಿಸೈನ್ಸ್ ಔಟ್. ಸೊ ಟ್ರೆಂಡ್ ಸೆಟ್ಟರ್ ಅಂತಾನೆ ಹೇಳ್ಬೋದು ಫ್ಯಾಷನ್ ಡಿಸೈನರ್ ಇನ್ ದ ಸೆನ್ಸ್ ಟ್ರೆಂಡ್ ಸೆಟ್ಟರ್. ಯಾಕಂದ್ರೆ ನೀವು ಹೊಸ ಡಿಸೈನ್ನ ಇನ್ವೆಂಟ್ ಮಾಡ್ತಾ ಬರ್ತೀರಾ. ಸೊ ಏನು ಆ್ಯಕ್ಚುಲಿ ಡಿಸೈನ್ ಅಂತಂದಾಗ ನೀವು ಹೆಂಗೆ ಪ್ಲಾನ್ ಮಾಡ್ತೀರಾ, ಹೌ ಇಟ್ ವರ್ಕೌಟ್ ಅಂತ? ಫಸ್ಟ್ ಒಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬಜೆಟ್ ಮೇಲೆ ಹೋಗುತ್ತೆ. ಮತ್ತು ನಿಮ್ಮ ಹೇರ್ ಟೆಕ್ಸ್ಚರ್ ಹೆಂಗಿದೆ, ಲೆಂತ್ ಎಷ್ಟಿದೆ, ಅದರಲ್ಲಿ ಹೇರ್ ಆಕ್ಸೆಸರೀಸ್ನು ಬಂದಿದೆ, ಫುಟ್ ಆಕ್ಸೆಸರೀಸ್ ಬಂದಿದೆ, ಎಷ್ಟೋ ಮಾಡ್ಬೋದು ಇವಾಗ. ಇಟ್ಸ್ ಅ ಬಿಗ್ ಓಷನ್. ನಿಮ್ಮ ಒಂದು ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಒಬ್ಬೊಬ್ಬರ ಇಂಡಿವಿಜುವಲ್ ಆಗಿ ಫ್ಯಾಷನ್ ಡಿಸೈನ್ ಅವ್ರದ್ದೇ ಓನ್ ಸ್ಟೈಲ್ ಇರುತ್ತೆ. ಸೊ ನಿಮ್ಮದು ಸ್ಟೈಲ್, ನಿಮ್ಮದು ಫೇಮಸ್ ಸ್ಟೈಲ್ ಏನು? ಕಸ್ಟಮರ್ಸ್ ರಿವ್ಯೂ ಅಂದರೆ ಹೇಳಿದ್ರೆ ಐ ಆಮ್ ವೆರಿ 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 ಹಿಟ್ ಆನ್ ಮೈ ಬ್ಲೌಸಸ್. ನನ್ನ ಬ್ಲೌಸ್ನಲ್ಲಿ ಎಷ್ಟೋ ಐ ಕೈಂಡ್ ಆಫ್ ಬ್ರಿಂಗ್ ಇನ್ ಲೈಫ್ ಇನ್ ಟು ಅ ಬ್ಲೌಸ್. ವಾಟ್ ಕ್ಯಾನ್ ಬಿ ಡನ್, ಸಲ್ವಾರ್ ಕಮೀಸ್ನಲ್ಲಿ ಏನು ಮಾಡ್ತಾರೆ, ನಾನು ಎಷ್ಟು ಸಣ್ಣ 14 inches ಬ್ಲೌಸ್ನಲ್ಲಿ ಮಾಡಿಬಿಡ್ತೀನಿ. ಓಕೆ. ನಾನು ಒಂದ್ಸತಿ ನನ್ನ ಕ್ಲೈಂಟ್ ಹತ್ರ ಮಾತಾಡ್ತಾ ಇದ್ದೆ, ಸ್ನೇಹಲ್ ಮಂತ್ರಿ ಅಂತ ಕೇಳಿರ್ತೀರಾ, ಮಂತ್ರಿ ಬಿಲ್ಡರ್ಸು, ಅವ್ರಿಗೆ ಹೇಳ್ತಾ ಇದೆ ಫೋನಲ್ಲಿ. ಅವ್ರು ಹೇಳಿದ್ರು, ಒಬ್ಬ ನಿನ್ನ ಬ್ಲೌಸ್, ನನ್ನ ಸಾರಿಗೆ ನಾನು 1 ಲಕ್ಷ ಕೊಟ್ಟಿದ್ದೆ, ನಿನ್ನ ಬ್ಲೌಸ್ಗೆ ನಾನು 8,000 ಮಾತ್ರ ಕಟ್ಟಿದ್ದೀನಿ, ಆದರೆ ಎಲ್ಲ ನನಗೆ ಸಾರಿ ಬಗ್ಗೆ ಕೇಳಿಲ್ಲ, ಬ್ಲೌಸ್ ಬಗ್ಗೆ ನಿಲ್ಲಿಸಿ ಕೇಳಿದ್ದಾರೆ, ಅದು ಏನು ನಿನ್ನ ಕೈನಲ್ಲಿ ಇದೆ ಆ ಥರ ಕೇಳಿಬಿಟ್ರು. ಅವಾಗ ನನಗೆ ಐಡಿಯಾ ಬಂತು, ನೋಡಿ ಒಂದು 14 inch ಬ್ಲೌಸ್, ಮ್ಯಾಕ್ಸಿಮಮ್ 14 inches. ಓಕೆ, ಲಾಂಗ್ ಬ್ಲೌಸ್ ಲೆಂತ್ ಬೇರೆ ಇರುತ್ತೆ, ಬಟ್ ಆವ್ರೇಜ್ ಬ್ಲೌಸ್ ಲೆಂತ್ ಇಸ್ 14 inch ಬ್ಲೌಸ್ ಕ್ಯಾನ್ ಬೀಟ್ ಅ 5.5 meters ಸಾರಿ. ಇಟ್ ಈಸ್ ದ ವೇ ಇಟ್ ಈಸ್ ಟಚ್ಡ್. ಅದು ಹೆಂಗೆ ನಾನು ಟಚ್ ಮಾಡ್ಕೊಂಡು, ಅದು ಸಿಂಕ್ ಮಾಡಿಕೊಂಡು, ಐ ಹ್ಯಾವ್ ಟೇಕನ್ ಅವೇ ದಟ್ ಮಚ್ ಆಫ್ ಕ್ರೀಮ್. ನಿಮಗೆ ಸಾರಿ ಬೆಲೆನೇ ಕಾಣಿಲ್ಲ. ನನಗೆ 8,000 ಬ್ಲೌಸ್ ಹಿಟ್ ಆಯಿತು. ಆ ಸಾರಿ ಇಡೀ ಮೈಲಿ ಜಾಸ್ತಿ ಇರೋದೇ ಸಾರಿ, ಬಟ್ ಬ್ಲೌಸೇ ಇದು ಹೈಲೈಟ್ ಮಾಡಿದೆ ಅಂತ ಎಲ್ಲ ತಿರುಗಿ ನೋಡಿ. ಸ್ನೇಹಲ್ ಮಂತ್ರಿ ಇಸ್ ಲೈಕ್ ಒನ್ ಆಫ್ ದ ಮೋಸ್ಟ್ ನೋನ್ ಪರ್ಸನ್
and with the blouse she carried, she said, I can't go anywhere else without your blouses. ನಿನ್ ಬ್ಲೌಸ್ ಇಲ್ಲ ಅಂದ್ರೆ ಹಾಕಂಗಿಲ್ಲ ಸಾರಿ. ಏನ್ ಡಿಸೈನ್ ಮಾಡ್ಕೊಟ್ಟಿದ್ರಿ ಅಂದ್ರೆ ಏನಾದ್ರು ಸ್ಟೋನ್ ವರ್ಕ್ ಅಥವಾ ಏನ್ ವರ್ಕ್ ಅದ ಆಕ್ಚುಲಿ? ಸಬಿತಾ, ಇಟ್ಸ್ ನಾಟ್ ಅಬೌಟ್ ವರ್ಕ್ ಓನ್ಲಿ, ಇಟ್ಸ್ ಅಬೌಟ್ ಹೌ ಐ ಅಂಡರ್ಸ್ಟ್ಯಾಂಡ್, ಲೈಕ್ ಹೌ ನಾನು ನಿಮಗೆ ಹೇಳಿದೆ ನಿಮಗೆ ನಡ್ಕೊಂಡು ತೋರಿಸ್ತೀನಿ ಅವ್ರಿಗೆ ಯಾವ ಸೂಟ್ ಆಗುತ್ತೆ ಬಾಡಿ ಲ್ಯಾಂಗ್ವೇಜ್. ಹಂಗೆ ನನಗೆ ಸಾರಿ ಸ್ವಲ್ಪ ಜನ ರೆಡಿಮೇಡು ತರ್ತಾರೆ ಆಚೆಯಿಂದ ಫ್ರಮ್ ದ ಮಾರ್ಕೆಟ್ ಸ್ಟೋರ್ಸ್. ಅದ್ ತಗೋಬಿಟ್ಟು ನೋಡ್ಬಿಟ್ಟು ಅದ್ರಲ್ಲಿ ಒಂದು ಸಣ್ಣ ಹೂವು ಇರುತ್ತೆ ನನಗೆ ಅಟ್ರಾಕ್ಟ್. ನಿಮ್ಗೆ ಗೊತ್ತೂ ಇಲ್ಲ ಆ ಹೂವು ಎಲ್ಲಿ ಹೆಂಗೆ ನಾನು ಇನ್ಹ್ಯಾನ್ಸ್ ಮಾಡ್ಕೊಂಡು ಆಚೆ ತೆಗೆದ್ಬಿಟ್ಟು ಐ ಕ್ಯಾನ್ ಸ್ಪ್ಲಾಶ್ ಇಟ್ ವಿತ್ ಎಂಬ್ರಾಯ್ಡ್ರಿ, ಐ ಕ್ಯಾನ್ ಸ್ಪ್ಲಾಶ್ ಇಟ್ ವಿತ್ ಜಸ್ಟ್ ಸ್ಟೋನ್ಸ್ ಆ್ಯಂಡ್ ಐ ಬ್ರೇಕ್ ಇನ್ ದ ಟೇಲರಿಂಗ್ ಓನ್ಲಿ. ಎಷ್ಟೋ ಡೀಟೇಲ್ ಹೋಗುತ್ತೆ, ಪ್ಲೀಟ್ಸ್ ಬರುತ್ತೆ, ಫ್ರಿಲ್ಸ್ ಬರುತ್ತೆ, ರಫಲ್ಸ್ ಬರುತ್ತೆ, ಎಷ್ಟೋ ಫೆದರ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ. ಐ ಔಟ್ ಬೀಟ್ ಎವ್ರಿ ಸ್ಲೀವ್ ಲೆಂತ್ ಐ ಪ್ಲೇ ವಿತ್. ಸೋ ಮಚ್ ಟು ಡೂ ಇನ್ ಅ ಬ್ಲೌಸ್, ಸೋ ಮಚ್ ಟು ಡೂ. ಎಕ್ಸಾಕ್ಟ್ಲಿ. ಚೋಲಿ ಅಂತಂದ್ರೆ ಏನೂ ಇಲ್ಲ, ಜಸ್ಟ್ ಬ್ಲೌಸ್ ಅದೇನಿರುತ್ತೆ, ಸ್ಲೀವ್ಸ್ ಇರುತ್ತೆ ಎರಡು ಅನ್ಕೊಂಡು, ಬಟ್ ಎಷ್ಟು ವರ್ಕ್ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಚೋಲಿ ಕೆ ಪೀಛೆ ಬಹುತ್ ಹೈ. ಸೊ ಓಕೆ, ನಿಮ್ಮ ಸಿಮ್ರಾನ್ ಸ್ಟೈಲ್ ಅಂತಿರುತ್ತೆ, ಸಿಮ್ರಾನ್ ಇದಕ್ಕೆ ಫೇಮಸ್, ಇದೇ ಡಿಸೈನ್ ಅವ್ರು ಸೂಪರ್ ಮಾಡ್ತಾರೆ. ಏನು? ಐ ಆಮ್ ಅ ಮಾಸ್ಟರ್ ಇನ್ ಎಂಬ್ರಾಯ್ಡ್ರೀಸ್. ನೀನು ಎಂಬ್ರಾಯ್ಡ್ರಿ, ಇಫ್ ಯು ಮೈ ರೆಗ್ಯುಲರ್ ಕ್ಲೈಂಟ್ ನಿಮಗೆ ಗೊತ್ತಾಗ್ಬಿಡತ್ತೆ. ಇಫ್ ಯು ಕ್ಯಾನ್ ಸಿ, ನೀನು ಪಾರ್ಟಿ ಹತ್ರ ಹೋದ್ರೆ ಗೊತ್ತಾಗ್ಬಿಡತ್ತೆ ಸಿಮ್ರನ್ ಗುರಾನೆ ಅಂತ ಏನು ಎಂಬ್ರಾಯ್ಡ್ರಿ ಆಯ್ತು. ಓಕೆ, ಅಷ್ಟು ನನಗೆ ಇಟ್ಸ್ ಅ ಸ್ಟಡಿ ಬೈ ಇಟ್ ಸೆಲ್ಫ್ ಸಬಿತಾ. ಇದೂ ಒಂದು ಎಡ್ಯುಕೇಶನ್ ಹೇಳ್ಬೇಕಂದ್ರೆ ಇಟ್ಸ್ ಆಲ್ ಅಬೌಟ್ ಎಡ್ಯುಕೇಟಿಂಗ್ ಯುವರ್ ಸೆಲ್ಫ್ ವಿತ್ ದಿಸ್. ಇಟ್ ಇಸ್ ನಾಟ್ ಲೈಕ್ ಎನಿ ಲೆಸ್ ದೆನ್ ಅ ಡಿಗ್ರಿ, because this has got so much to do with our tradition from years. Mughal, anybody you go into all our kingdoms and all that, embroidery holds the whole outfit. And fashion ಅಂತ ಬಂದಾಗ ಅಲ್ಲಿ ವಿಮೆನ್ ಬಂದೇ ಬರ್ತಾಳಲ್ಲ, ವಿಮೆನ್ ಬಿಟ್ರೆ ಫ್ಯಾಷನ್ ಇಲ್ಲ. ನಮ್ಮ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಹೇಳ್ತಾರೆ, the whole world is 90% actually living because of women. The business a woman can give everything. Okay. My husband says it very well. ಸೊ ಅಲ್ಲಿ ಮೆನ್ಸ್ ಇರ್ಬೋದು, ಅಂದರೆ ಫ್ಯಾಷನ್ ಶೋ ಇರ್ಬೋದು, ಅಲ್ಲಿ ವಿಮೆನ್ದು ಒಂದು 2 ರ್ಯಾಂಪ್ ವಾಕ್ ಇದ್ದೇ ಇರಬೇಕಲ್ವಾ, ಇಲ್ಲಾಂದರೆ ಅಲ್ಲಿ ಫುಲ್ಫಿಲ್ ಆಗಲ್ಲ. ಸೊ ನೀವೊಂದು ಏನೋ ಡಿಸೈನ್ ಪ್ಲ್ಯಾನ್ ಮಾಡಬೇಕಾದ್ರೆ ಒಬ್ಬ ಹುಡುಗಿಗೆ ನೀವು ಹೇಳಿದ್ರಿ ಒಂದು ಇಂಡಿವಿಜುವಲ್ ನೋಡ್ತೀರಾ, ಅವ್ರ ಪರ್ಸನಾಲಿಟಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಮಾಡ್ತೀರಾ. ಬಟ್ ನೀವೇನಾದರೂ ಓನಾಗಿ ಡಿಸೈನ್ ಮಾಡಿ ಈ ಥರ ಟ್ರೆಂಡ್ ಇದು ಆ್ಯಕ್ಚುಲಿ, ಅಥವಾ ನಿಮ್ಮದೇ ಟ್ರೆಂಡ್ ಆಗಿ ಏನಾದರೂ ಸೂಟ್ ಮಾಡುವಂಥದ್ದು? ನೋಡಿಲ್ಲ ಜನನೂ ಅಷ್ಟು ಮಾಡಿದ್ದೀನಿ ಸವಿತಾ. ಸಮ್ ಪೀಪಲ್ ಫ್ರಮ್ ಅಮೆರಿಕಾ, ಇನ್ನು 15 ವರ್ಷ ನಾನು ಅವ್ರ ಮುಖನೂ ನೋಡಿಲ್ಲ, ಬರೀ ಅವ್ರ ಮೆಜರ್ಮೆಂಟ್ಸ್ನಲ್ಲಿ ಅವ್ರು ಹೆಂಗೆ ಮಾತಾಡ್ತಾರೆ ಫೋನ್ನಲ್ಲಿ ಸಹ ಅಷ್ಟರಲ್ಲಿ ಕಂಡಿಟ್ಬಿಟ್ಟು ನಾನು ಕಲಿಸ್ತಾ ಇರ್ತೀನಿ. ಓಕೆ, ಇಮೇಲ್ಸ್ ಎಲ್ಲ, ಕಂಪ್ಯೂಟರ್ ಎಲ್ಲ ಫೆಸಿಲಿಟೀಸ್ ಇವಾಗ ಬಂದಿದೆ. ನಾನು ಕೆಲಸ ಸ್ಟಾರ್ಟ್ ಮಾಡುವಾಗ ಏನಿರಲಿಲ್ಲ ನಮಗೆ. ಮೊಬೈಲ್ ವರ್ಷ ಆಯಿತು ನೀವು ಈ ಫೀಲ್ಡಲ್ಲಿ? ನಿಯರ್ಲಿ 20 years. ಸೊ ನಿಮ್ಮ ಒಂದು ತುಂಬ ಇಷ್ಟು ವರ್ಷಗಳಲ್ಲಿ ತುಂಬ ಫೇಮಸ್ ಡಿಸೈನ್ ಅಂತ ತುಂಬಾ ನೀವು ಹೇಳಿದ್ರಿ, ಎಂಬ್ರಾಯ್ಡ್ರಿ ಇರ್ಬೋದು, ಚೋಲಿಯಲ್ಲಿ ತುಂಬಾ ವೆರೈಟಿ ಮಾಡ್ತೀರಾ ಅಂಥೇಳಿ. ಬೇರೆ ಇಷ್ಟು ವರ್ಷಗಳಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಿರೋದು ಯಾವುದಿದೆ ಅಂತ? ಖುಷಿ ಕೊಟ್ಟಿದೆ ಈ ನಡುವೆ ಈ ಘಾಗ್ರಾ ಚೋಲಿ. ಓಕೆ, ದಿಸ್ ಇಸ್ ಬೀನ್ ಮೈ ಫೇವರೇಟ್ baby, my baby. I would call it, all my clothes are my babies. ಮಕ್ಕಳ ತರಾನೇ ಮಾಡ್ತೀನಿ, ತುಂಬಾ ಪ್ರೀತಿಯಿಂದ ಮಾಡ್ತೀರಾ. ಅದಕ್ಕೋಸ್ಕರನೇ ತುಂಬಾ ಚೆನ್ನಾಗಿ ಬರುತ್ತೆ. ಐ ಪ್ಲೇ ವಿತ್ ದ ಹಾರ್ಟ್ ಸಬಿತಾ. ಸೊ ಇಲ್ಲಿ ನಮ್ಗೆ ಈಗ ಒಂದಿಷ್ಟು ಡ್ರೆಸ್ ಇಟ್ಟಿದ್ರ, ನೀವು ರೆಡಿ ಮಾಡಿರುವಂತಹ ಡ್ರೆಸ್. ಓಕೆ, ಇದೇನು ಆಕ್ಚುಲಿ ಗೌನ? ವೇರ್ ಅ ಗೌನ್, ಬಟ್ ಸೈಮಲ್ಟೇನಿಯಸ್ಲಿ ಎಲ್ಡರ್ಸ್ ರೆಸ್ಪೆಕ್ಟ್ ಇಟ್ಬೇಕು. ಅದಕ್ಕೋಸ್ಕರ ದುಪ್ಪಟ್ಟ ಜೊತೆ ಹೆಂಗ್ ಪ್ಲೇ ಮಾಡ್ಕೊಂಡು ನನಗೆ ಗೌನು ಕೂಡಿ ಗಾಗ್ರಾ ಹಾಕಿದೀನೋ ಇಲ್ಲ ಗೌನ್ ಹಾಕಿದೀನಿ, ನಮ್ಮ ಎಲ್ಡರ್ಸ್ಗೆ ಗೊತ್ತಾಗ್ಬೇಡ್ದು, ಆ ತರ ನನಗೆ ಮಾಡ್ಕೊಡಿ ಸಿಮ್ರನ್ ಮೇಡಮ್ ಅಂತ ಹೇಳಿದ್ರು. ಹಂಗ ಅದಕ್ಕೋಸ್ಕರ ನಾನು ಲೆಂತ್ ಮಾಡ್ಕೊಂಡು ದುಪ್ಪಟ್ಟಾಗಿ ಹಿಂಗ್ ತಗೋಬಿಟ್ಟು ಮತ್ತೆ ಬ್ಯಾಕ್ ಐ ಹ್ಯಾವ್ ರಿವರ್ಸ್ಡ್ ಇಟ್ ಲೈಕ್ ದಟ್. ಹಿಂದೆಂದ ಕಾಣ್ರೆ ಜಾಯಿನ್ ಆಗಿದೆ ಅದರಲ್ಲಿ. ಓಕೆ, ಹಿಂದೆಂದ ನಿಮಗೆ ಕಾಣುತ್ತಂದ್ರೆ ಯು ವಿಲ್ ಫೀಲ್ ಆಸ್ ಇಫ್ ಯು ಆರ್ ವೇರಿಂಗ್ ಅ salwar kameez. Exactly. Nobody will try to understand, so we're kind of playing with the eye for the elders. The kids also are happy. Okay, color combination ಕೂಡ ತುಂಬಾ ಚೆನ್ನಾಗಿದೆ ಎರಡು. ಸೊ ಹೆಂಗೆ ಅಂದ್ರೆ ಅವ್ರ ಕಾಂಪ್ಲೆಕ್ಷನ್ ಗೆ ನೋಡಿ ಮಾಡ್ತೀರಾ? ಹೌದು ಹೌದು, ಎಕ್ಸಾಕ್ಟ್ಲಿ. ಈ ಗೌನ್ಸ್ ಎಲ್ಲ ಅಂದ್ರೆ ಆಕ್ಚುಲಿ ಇವಾಗ ಮತ್ತೆ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದಲ್ವಾ ಗೌನ್ಸ್ ಅಂತ? This is now, it's trendy now according to us. No, it's trendy from years. Western culture ನಲ್ಲಿ ಇದೆ ಆಗ್ತಾರಲ್ಲ. ಓಕೆ, ಅಂದ್ರೆ ಇಲ್ಲಿ ಒಂದು ಚೂರು ಸ್ಟೋನ್ ವರ್ಕ್ ಇದೆ. Swarovskis. ಓಕೆ, and I have cut fabric off the fabric on the gown. Okay. And I merged it together with embroidery. ಓಕೆ, ಸೊ ಅದನ್ನ ಡಿಸೈನ್ ಮಾಡಿ pulled it from down and ಬಟ್ ಈ ಕ್ಲಾತ್ ಏನೋ ಡಿಫರೆಂಟ್ ಆಗಿದೆ ಅಲ್ಲ, ವಿತ್ ಅಗೇನ್ ಒಳಗಡೆ ಶೈನಿ ಕ್ಲಾತ್. ಓಕೆ, it's got ruffles from down. ಓಕೆ, The same fabric has embroidery on top. Okay, ಇಲ್ಲಿ ಡಿಫರೆಂಟ್ ಡಿಸೈನ್ ಇದೆ ಅಲ್ವಾ ಕೆಳಗಡೆ? It slices into the corner. Okay. And the length, the other additional length is covered with the frills.
ಸೊ ಇದೆ ಯಾವ ಥರ ಫುಲ್ ಬರುತ್ತಲ್ವಾ? ಫುಲ್ ಗೌನ್. ಓಕೆ, ಫುಲ್ ಒನ್ ಪೀಸ್ ಗೌನ್. ಸೊ ಗೌನ್ಸಲ್ಲಿ ಮತ್ತೆ ಡಿಫ್ರೆಂಟ್ ವೆರೈಟಿ ಇದೆಯಾ? ಅಂದರೆ ಏನಾದರೂ ಫುಲ್ ಸ್ಲೀವ್ಸ್ ಆ ಥರ ಅಥವಾ ಸ್ಲೀವ್ಲೆಸ್ ಆ ಥರ? ಓಷನ್ ಇಸ್ ಆಲ್ಸೋ ಲೆಸ್ ಟು ಸೇ. ಸಮುದ್ರನೂ ಕಮ್ಮಿ, ಅಷ್ಟು ಡಿಸೈನ್ಸ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಿಮ್ರನ್ ಜಿ ನಮ್ಮ ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಫ್ಯಾಷನ್ ಡಿಸೈನರ್ ಸಿಮ್ರನ್ ಹೇಳೋ ಹಾಗೆ ಟ್ರೆಂಡಿ ಫ್ಯಾಷನ್ ಡಿಸೈನಿಂಗ್ ಯಾವ ರೀತಿ ಮಾರ್ಕೆಟ್ನಲ್ಲಿ ಹೋಗುತ್ತೆ, ಯಾವ ರೀತಿ ಒಂದು ಟ್ರೆಂಡ್ ಸೃಷ್ಟಿಯಾಗುತ್ತೆ, ಯಾರಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಸೊ ಫಿಟ್ನೆಸ್ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ ಚಿಕ್ಕ ಬ್ರೇಕ್ನ ನಂತರ.